ನಾನು ಕುಮಾರಸ್ವಾಮಿ ಅವರು ಹಿಂದೆನೂ ಕೂಡ ಹೇಳಿದ್ದಾರೆ. ನಾನು ನಮ್ಮ DRS ಅವರು, ಕಮಿಷನರ್ ಅವರು ಎಲ್ಲರೂ ಕೂಡ ಹೋಗಿ ದೆಹಲಿಗೆ ಅವರು ಸಚಿವರಾದ ನಂತರ ಸ್ವಲ್ಪ ಸಮಯದ ನಂತರ ನಾವು ಇವ್ರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದಿಸಿ ಅವ್ರ ಜೊತೆ ಚರ್ಚಿಸಿ ಬಂದಿದ್ದೀವಿ. ಮತ್ತು ನಮ್ಮಲ್ಲೆಲ್ಲ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಅದು ಇದೆಲ್ಲನೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನಸ್ಸಿಸ್ಕೊಂಡು ಬಂದಿದ್ದೀವಿ. ಯಾರೂ ಭೇಟಿ ಆಗಿಲ್ಲ ರಾಜ್ಯ ಸರ್ಕಾರದವರು ಅಂತ ಅನ್ನೋದು ಸುಳ್ಳು. ಇನ್ನು ಉಳಿದ ವಿಚಾರಗಳಲ್ಲಿ ಇವತ್ತು ಅವರು ಕೂಡ ಮುಂದೆ ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು, ರಾಜ್ಯ ಸರ್ಕಾರ ಸಹಕಾರ ಬೇಕು, ಅದ್ರ ಜೊತೆಯಿಂದ ಆಗಬೇಕು. ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ನಾನು ಭೇಟಿ ಆಗಿದ್ದೀನಿ. ಮುಖ್ಯಮಂತ್ರಿಗಳು ಅವ್ರಿಗೆ ಚರ್ಚೆ ಮಾಡಿ ಒಂದು ಸಹ ಇವತ್ತು ಕುದುರೆಮುಖ ನಿಮ್ಮ ಸ್ಟೀಲ್ ಇಂಡಸ್ಟ್ರಿ ಆಗಲಿ ಮತ್ತೆ ವಿಚಾರ ಮಾತಾಡಬೇಕು. ಭೇಟಿ ಆಗಿದ್ದೀನಿ ನಾನು, ಭೇಟಿ ಡಿಸ್ಕಸ್ ಮಾಡ್ತೀನಿ. ಸಿಎಂ ಭೇಟಿ ಸಿಎಂ ಅವರು ಗೊತ್ತಿಲ್ಲ, ನಾನು ಸಿಎಂ ಅವರು ಭೇಟಿ ಆಗಿಲ್ಲ. ಸಿಎಂ ಅವರು ಬಂದು ಭೇಟಿ ಆಗ್ಬೇಕು. ಈಗಿಲ್ಲ ತರಬೇಕು ಅವ್ರಿಗೆ ಒಂದು ಸಿಎಂ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಸೌಹಾರ್ದಯುತವಾಗಿ ಅವರು ಸೌಹಾರ್ದ ನಾವು ಅವ್ರಿಗೆ ಸೌಹಾರ್ದಯುತವಾಗಿ ನಾವು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೂಡ ಕೆಲಸ ಮಾಡಬೇಕು ಅಂತ ನಾವು ಕೂಡ ಹೇಳ್ತೇವೆ. ರಾಜ್ಯದಿಂದ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ ಅಂತ ಕೂಡ ಬೇಡಿಕೆ ಸಲ್ಲಿಸೇ ಇಲ್ಲ. ನೋಡಿ, ನಾವು ರಾಜ್ಯದಿಂದ ನಾನು ಖುದ್ದಾಗಿ ಹೇಳಿ ಬಂದಿದ್ದೇನೆ. ಸೆಮಿ ಕಂಡಕ್ಟರ್ ಅನೇಕ ಇಂಡಸ್ಟ್ರೀಸ್ ಬರ್ತವೆ, ಇಲ್ಲಿ ಬಂದು ದೆಹಲಿಗೆ ಹೋಗ್ತಾರೆ. ಅವರು 50% ಇನ್ಸೆಂಟಿವ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಹೀಗಾಗಿ ಅವರು ನಮ್ಮಲ್ಲಿ ವಾಪಸ್ ಬರ್ತಾ ಇಲ್ಲ. ತಾವು ಮಿನಿಸ್ಟರ್ ಆಗಿ ನಿಮಗೂ ಒಂದು ಹೆಸರು ಬರ್ತದೆ, ಗೌರವ ಬರ್ತದೆ. ಆ ಸೆಮಿ ಕಂಡಕ್ಟರ್ಸ್ನ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ನಾವು ಇದು ಮಾಡಬೇಕು ಅಂತ ಹೇಳಿದ್ವಿ. ಸೂಕ್ತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಕಾಣ್ತೀನಿ, ನಾನೇ ಭೇಟಿ ಆಗ್ತಾನೆ. ಇಂಡಸ್ಟ್ರಿ ನನಗೆ ಯಾವುದು ಕೂಡ ಪ್ರತಿಷ್ಠೆ ಇಲ್ಲ. ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ನಮಗೆ ಏನಾದ್ರು ಬೇಡಿಕೆಗಳು ಮಾಡ್ತೀವಿ. ಸರ್ ಒಂಥರ ಡಿಫೆನ್ಸ್ ಕಾರಿಡಾರ್ಗೆ ಹೋಗಿ ನಾನು ರಾಜನಾಥ್ ಸಿಂಗ್ ಅವರು ಭೇಟಿಯಾದೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದೆ. ಮತ್ತೆ ಎಲ್ಲರಿಗೂ ಭೇಟಿಯಾಗಿದ್ದ ಕಾಪೀಸ್ನು ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ನಾವು ಉಳಿದ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಬೇಡಿಕೆ ಇಟ್ಟಿದ್ವಿ. ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ಗೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಆ ಕಾಪಿನ ಆ ಪ್ರೆಸೆಂಟೇಷನ್ ಅನ್ನ ಇದನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳಿ. ನನ್ನ ಆಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ನಾನು ಹೋಗಿ ಅವ್ರನ್ನ ಭೇಟಿಯಾಗಿದ್ದೀನಿ. ಇದೆಲ್ಲ ಒಂದ್ ಕಡೆ ಇವತ್ತು ಅವರು ಮತ್ತು ಮುಖ್ಯಮಂತ್ರಿಗಳು ಭೇಟಿ ಆಗ್ಬೇಕು, ಚರ್ಚೆ ಮಾಡ್ಬೇಕು, ಅದು ಕೂಡ ಆಗ್ಬೇಕು. ಅದಕ್ಕೆ ಒಂದು ಜಿಮ್ಮತ್ ಬರ್ಬೇಕು, ಮುಖ್ಯಮಂತ್ರಿಗಳನ್ನ. ಯಾಕೆ ಈಗ ಆರೋಪ ಮಾಡ್ತಾರೆ ಸರ್? ಏನು ರಾಜಕೀಯ ಕಾರಣ? ನಾನು ರಾಜಕೀಯ ಬರ್ಸಕ್ಕೆ ಹೋಗುದಿಲ್ಲ. ನಾನು ಹೇಳ್ತೇನೆ ಕೇಳಿ, ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್. ನಾನು ನಮ್ಗೆ ಯಾವಾಗ ಅದು ಬೇಕಾಗ್ತದೆ ನಾನು ಹತ್ರ ಹೋಗ್ತೇನೆ. ಹಿಂದೆನೂ ಕೂಡ ಹೋಗಿದ್ದೀನಿ. ಬರೀ ಅವ್ರ ಮಿನಿಸ್ಟ್ರಿ ಅಷ್ಟೇ ಅಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಗೂ ಕೂಡ ಏನಾಗಿದೆ ಒಂದು ಕಾಪಿ ಕೊಟ್ಟಿದ್ದೀನಿ. ಮತ್ತೆ ಈಗ ನಾನು ಹೋಗ್ತಾ ಇದ್ದೀನಿ, ಈಗ ಅವ್ರನ್ನ ಭೇಟಿ ಆಗ್ತೀನಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಗೆ ಇನ್ವೈಟ್ ಮಾಡಕ್ ಹೋಗ್ತಾ ಇದ್ದೀನಿ, ಭೇಟಿ ಆಗ್ತೀನಿ. ಅವಾಗ ಕೂಡ ಹಿಂದೆ ಕೊಟ್ಟಿದ್ದನ್ನ ಕೂಡ ಮತ್ತೊಮ್ಮೆ ಅವ್ರಿಗೆ ರಿಮೈಂಡರ್ ಮಾಡ್ತೀವಿ. ಅವ್ರೇನಾದ್ರು ಹೇಳಿದ್ರೆ ಅದನ್ನು ಕೂಡ ಕೇಳ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಎರಡು ಮಾತಿಲ್ಲ ಅದ್ರಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.